ನಾನು ಸೂಪರ್ ಆಗಿದೆ ಅಂತ ಹೇಳೋರ್ಗೂ ಫಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ರು ಈ ಥರ ಲೈಕ್ ಕುಕ್ ಮಾಡಬೇಡಿ ಇವಾಗ ಕಲರು ಸ್ಟಿಕ್ಕರ್ ಹಾಕ್ಮೇಲೆ ಸಡನ್ ಆಗಿ ನನ್ನ ಫ್ರೆಂಡ್ ನಮ್ಮ ಮನೆಗೆ ವಿಸಿಟ್ ಮಾಡಿದ್ರು. ಒಂದು ಬೇಳೆ ಸಾರು ಮಾಡೋಕ್ಕೆ ಬೇಳೆ ಕಟ್ ಮಾಡಿದ್ಲು ಬೇಕಾ ಸ್ಲೈಸ್ಗಳು ಒಂದೊಂದು ಏರ್ ಫ್ರೈರ್ ಹಿಂಗೆ ಇದೆ ನೋಡಿ ಇಲ್ಲಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕುಕಿಂಗ್ ಬ್ಲಾಗ್. ಸೊ ಗೈಸ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕುಕಿಂಗ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಮೀಲ್ ಮಾಡೋಣ ಅಂತ. ಸ್ಯಾಮ್ ಮನೇಲಿ ಇದ್ದಂಗೆ ಡೆಲ್ಲಿಗೆ ಹೋಗಿದ್ದೆ ಸ್ಯಾಮು. ಸೊ ಸ್ಯಾಮ್ಗೋಸ್ಕರ ಒಂದು ಬ್ಯಾಲೆನ್ಸ್ಡ್ ಡಯಟ್ ಮೀಲ್ ಹೆಂಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಎಷ್ಟೊಂದು ಜನ ಮೊನ್ನೆ ಎಲ್ಲ ನೀವು ಕೇಳ್ತಾ ಇದ್ದೆ ಲಾಸ್ಟ್ ಕುಕಿಂಗ್ ಬ್ಲಾಗಲ್ಲೆಲ್ಲ ಡಯಟ್ ಸೀರೀಸ್ ಮಾಡಿ, ಡಯಟ್ ಬ್ಲಾಗ್ ಸೀರೀಸ್ ಮಾಡಿ ಅಂತಲ್ಲ. ಸೊ ಇನ್ಮೇಲಿಂದ ಆದಷ್ಟು ಮನೇಲಿ ಇರ್ತೀನಿ. ಇವತ್ತು ಮೇಡು ಬಂದಿಲ್ಲ ನಮ್ಮ ಮನೇಲಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಪ್ರಾಪರ್ ಆಗಿಲ್ಲ, ಲಂಚು ಆಗಿಲ್ಲ. ಸೊ ಬ್ರೇಕ್ಫಾಸ್ಟ್ ನಾವೇ ಸೆಲ್ಫ್ ಏನೇನೋ ಮಾಡ್ಕೊಂಡು ತಿಂದಿದ್ದೀವಿ. ಸೊ ಲಂಚ್ ಅದು ಪರ್ಫೆಕ್ಟಾಗಿ ಒಂದು ಬ್ಯಾಲೆನ್ಸ್ಡ್ ಮೀಲ್ ತಿನ್ನೋಣ ಅಂತ ಡಿಸೈಡ್ ಮಾಡಿ ಇವತ್ತು ಕುಕ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನೇನೆಲ್ಲ ಹೆಂಗೆ ಬ್ಯಾಲೆನ್ಸ್ಡ್ ಮೀಲ್ ಮಾಡೋದು, ನೀವು ಮುಂಚೆ ಮಾಡಿದ್ರೆ ಇಲ್ಲ ನೀವು ಹಿಂಗೆ ತಿನ್ನೋದಂದ್ರೆ ಕಮೆಂಟ್ ಮಾಡಿ. ನಾನು ಇವತ್ತು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಿಚನ್. ಇನ್ನು ಆ್ಯಕ್ಚುಲಿ ಏನಾಯಿತು ಅಂದರೆ ಬ್ರೋಕ್ಲಿ ವಿತ್ ಬೀನ್ಸ್ ಎಲ್ಲ ಏನೂ ಇರಲಿಲ್ಲ. ಸೊ ಇವಾಗೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಚಿಕನ್ ಇರಬೇಕು ಮೇನು. ಸಮೀರ್ಗೆ ಏನೇ ಆಗಲಿ ಯಾವ ದಿನ ಆದರೂ ಪರವಾಗಿಲ್ಲ, ಅವನಿಗೆ ಡೈಲಿ ಚಿಕನ್ ಬೇಕು. ಸೊ ಅವನಿಗೆ ಇವಾಗ ಚಿಕನ್ ತರಿಸ್ತಾ ಇದ್ದೀನಿ. ಸೊ ಆರ್ಡ್ರ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಸ್ವಲ್ಪ ದೋಸೆ ಹಾಕೋಣ ಅಂತ ಇದ್ದೀನಿ. ಫಸ್ಟು ದೋಸೆ ಹಾಕೋದು ತೋರಿಸ್ತಾ ಇದ್ದೀನಿ. ಇದೆಲ್ಲ ಬ್ಯಾಲೆನ್ಸ್ಡ್ ಮೀಲು ಹಾಕಿ ತೋರಿಸ್ತಾ ಇದ್ದೀನಿ. ಮೊಟ್ಟೆ ದೋಸೆ ಹಾಕೋಣ ಅಂತ. Come on. Come on. ಜಾಸ್ತಿ ಎಣ್ಣೆ ಹಾಕ್ತಾ ಇದ್ದೀನಿ ಸರ್. ಫುಲ್ಲು ನಿನ್ನ ಡಯಟ್ ಎಲ್ಲ ಹಾಳಾಗ್ಬಿಡ್ಬೇಕು. ದೋಸೆ ಮಾಡ್ತಿರೋದು ಏನು ತಿಂದಿಲ್ವಂತೆ, ಅದಕ್ಕೆ ಒಂದು ದೋಸೆ ಮಾಡಿಕೊಟ್ಬಿಟ್ಟು ಆಮೇಲೆ ಬ್ಯಾಲೆನ್ಸ್ ಮೀಲ್ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೀನಿ. ಬರೋಷ್ಟು ಸರಿ ಹೋಗುತ್ತೆ. ಹೇಗಿದೆಯಾ? ಅಯ್ಯೋ ಮಾಡ್ತಾ ಇದ್ದಾಗ ಸಡನ್ ಆಗಿ ನನ್ನ ಫ್ರೆಂಡ್ ನಮ್ಮ ಮನೆಗೆ ವಿಸಿಟ್ ಮಾಡಿದ್ರು. ಟೀ ಮಾಡ್ತಾ ಇದ್ದೀನಿ, ಹೆಲ್ಪ್ ಮಾಡಲಾ ಅದು. ಟೀ ಮಾಡೋಕ್ಕೆ ಏನು ಹೆಲ್ಪ್ ಮಾಡ್ಬೋದು ಅಂತ ಕೇಳ್ತಿದ್ದು. ಏನು ಹೆಲ್ಪ್ ಮಾಡ್ತೇವೆ ಟೀ ಮಾಡೋಕ್ಕೆ? ಶುಂಠಿ ಹಾಕೋದು, ಬೆಲ್ಲ ಹಾಕೋದು, ಇದನ್ನೆಲ್ಲ ಹಾಕ್ತಾ ಟೀಗೆ. ನಾನೇನು ಮಾಡಿದೆ? ಏನು ಕಾಗ ಸಮಸ್ಯೆ ಮತ್ತೆ ಬಂದಿದ್ರಂತೆ. ಇಲ್ಲ ಬಿದೋಗ್ತೀನಿ. ಪ್ಲೇಟ್ ಅಲ್ಲಾಂಟಿ ಅವಾಗಿಂದ ಆಗಿದ್ದೀನಿ ನೀನು. ಏನಂತೆ? ಆ್ಯಕ್ಚುಲಿ ಎಲ್ಲ ಗೆಸ್ಟ್ ಬಂದಿದ್ರಲ್ಲ, ಸೊ ಅವರು ಊಟ ಮಾಡ್ತೀನಿ, ಅಡುಗೆ ಮಾಡ್ತೀನಿ ಅಂದರೆ ಯಾರು ಇರೋಕ್ಕೆ ರೆಡಿ ಇರಲಿಲ್ಲ. ಸ್ವಲ್ಪ ಅರ್ಜೆಂಟಾಗಿ ಬಂದಿದ್ರು, ಹಾಗೆ ಹೋದರು. ಸೊ ನಿಯರ್ ಬೈ ಬಂದಿದ್ರು ಅಂತ. ಸೊ ನಾನು ಅಷ್ಟರಲ್ಲಿ ಸ್ವಲ್ಪ ಒಂಚೂರು ಕಟ್ಟಿಂಗ್ ಎಲ್ಲ ಮಾಡ್ತಿದ್ದೆ. ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಕಾರ್ನ್ ತಂದಿದ್ದೀನಿ. ಕಣ ಅಂದ್ಕೊಂಡಿದ್ದೀನಿ. ನೋಡೋಣ. ಕಾರ್ನ್ ಚಾಪ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದೊಂದೇ ಚಾಪ್ ಮಾಡಿ ನಿಮಗೆ ಕೊನೆಗೆ ಹೆಂಗೆ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಬ್ರೋಕ್ಲಿ ಕಟ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡಿ ನಾನು ಸ್ಟೀಮ್ ಮಾಡ್ತಾಯಿದ್ದೀನಿ. ಯಾರೋ ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿದರು ಈ ಥರ ಲೈಕ್ ಕುಕ್ ಮಾಡಬೇಡಿ, ಬಾಯ್ಲ್ ಮಾಡಬೇಡಿ, ಸ್ಟೀಮ್ ಮಾಡಿ ಅಂತ. ಸೊ ಲೆಟ್ ಮೀ ಟ್ರೈ ಸ್ಟೀಮ್ ಮಾಡೋಣ. ಚೂರು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಟೀಮ್ಗೆ ಇಡೋಣ. ಇವಾಗ ಸ್ಟೀಮ್ ಇಟ್ಟಿದ್ದೀನಿ. ಸೊ ಗೈಸ್, ನಾನು ಇವಾಗ ಚಿಕನ್ ಕಟ್ ಮಾಡ್ತಾಯಿದ್ದೀನಿ. ಬೋನ್ಲೆಸ್ ತೊಗೊಳ್ಳೋ ಬದಲು ಬರೀ ಇದೇ ಆಯಿತು. ಊಟ ಕೊಡು ಟೈಮ್ಗೆ ಅಂದರೆ ಟೈಮ್ ಆಯಿತು. ಲಂಚ್ ಟೈಮಲ್ಲಿ ಇನ್ನೂ ಕುಯ್ಕೊಂಡು ಕೂತವಳೆ ಗೈಸ್. ಇವಾಗ ಚಿಕನ್ ಅವನಿಗೆ ಬೋನ್ಲೆಸ್ ಚಿಕನ್ ಬೇಕಂತ ನನಗೆ ಗೊತ್ತಿರಲಿಲ್ಲ. ಚಿಕನ್ ಐಸ್ ಕ್ರೀಮ್ ಖಾತೀರಾ? ಫುಲ್ಲು ಬೀನ್ಸು, ಕ್ಯಾರೆಟು, ಬ್ರೋಕ್ಲಿ ಎಲ್ಲ ಒಂಚೂರು ಸ್ಟೀಮ್ ಆಗ್ತಿದೆ. ಇನ್ನೂ ಒಂದು 5-10 ಮಿನಿಟ್ಸ್ ಆಗಬೇಕು. ಬೋನ್ಲೆಸ್ ಚಿಕನ್ನ ನಾನು ಕಟ್ ಮಾಡಿ ಒಂಚೂರು ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಒಂಚೂರೆಲ್ಲ ಏನೇನು ಮಸಾಲಾಸ್ ಇದೆ ಅದನ್ನು ಹಾಕ್ತಾಯಿದ್ದೀನಿ.
ಒಂಚೂರು ಕರ್ಡ್ ಹಾಕ್ತಾ ಇದ್ದೀನಿ ಸ್ವಲ್ಪ. ನಮ್ಮ ಮಮ್ಮಿ ಗೈಸ್, ನಮ್ಮ ಮಮ್ಮಿನೇ ಕ್ಯಾಮ್ರಾ ವಿಡಿಯೋ ಮಾಡ್ತಿರೋದು. ಅವ್ರಿಗೆ ಏನಂತಾರೆ, ಎಲ್ಲಿ ಫೋಕಸ್ ಮಾಡಬೇಕು, ಎಲ್ಲಿ ಆ್ಯಂಗಲ್ ಇಡಬೇಕು ಗೊತ್ತಾಗ್ತಿಲ್ಲ. ಪಾಪ ಹಿಂಗೆ ಇಟ್ಕೊತಿದ್ದಾರೆ ಹಿಂಗೆ. ಅದು ಥ್ಯಾಂಕ್ ಯು ಸೋ ಮಚ್ ಮೈ ಮಾಮ್. ಆಮೇಲೆ ಒಂಚೂರು ಹಿಂಗೆ ಫ್ರೈ ಮಾಡಿಬಿಡೋಣ. ಗ್ಯಾಪಲ್ಲಿ ನಾನು ಇದು ಸ್ಟೀಮ್ ಆಗೋ ಗ್ಯಾಪಲ್ಲೇ ನಾನು ಕುಕುಂಬರ್ ಕಟ್ ಮಾಡ್ಕೊಂಬಿಟ್ಟೆ. ಸೊ ಏನೇ ಡಯಟ್ ಇದ್ರೂ ಏನೇ ಡಯಟ್ ಮಾಡೋದು ನೀವು ಆ್ಯಡ್ ಕುಕುಂಬರ್ಸ್, ಮೀಲಿಗೆ ಕುಕುಂಬರ್ಸ್ ಆ್ಯಡ್ ಮಾಡಿದ್ರೆ ಬೆಸ್ಟ್. ಡೈಜೆಷನ್ಗೆ ತುಂಬ ಒಳ್ಳೆಯದು. ಅದಕ್ಕೆ ಇವಾಗ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಬರೀ ಚಿಕನ್ನು ಆಲ್ರೆಡಿ ಸ್ಟೀಮ್ ಆಗಿದೆ. ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೊಂದೇ ಹಾಕ್ತೀನಿ. ಒಂದೊಂದೇ ಹಾಕ್ತಾ ಇದ್ದೀನಿ. ನೀರಿಗೆ ಜಾಸ್ತಿ ಆಯಿಲ್ ಬೇಡ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. क्या में ऑयल इसके ऊपर काम ಆ್ಯಕ್ಚುಲಿ ಚಿಕನಲ್ಲಿ ಆಲ್ರೆಡಿ ಆಯಿಲ್ ಕಂಟೆಂಟ್ ಇರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ಸ್ಟೀಮ್ ಆಗಿರೋ ಫುಲ್ ವೆಜಿಟೇಬಲ್ಸು ಕೆಳಗಡೆ ನಾನು ಏನು ಮಾಡಿದ್ದೀನಿ ಗೊತ್ತಾ, ಕಾರ್ನ್ ತಿರುಗಿಸ್ತಿದ್ದೀನಿ. ತಗೋಬೇಕು ಫೋನು ಎಲ್ಲ. ಚಿಕನ್ ಸ್ಮೆಲ್ ಬರ್ತಿದೆ ಪಕ್ಕದಲ್ಲಿ. ಸ್ಟೀಮ್ ಮಾಡಿರೋ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್, ಚೂರು ಪೆಪ್ಪರ್, ಏನು ಸಾಲ್ಟ್ ಹಾಕಿರೋದು ಗಾಳಿ ಎಲ್ಲಿಂದ ಬರ್ತಿದ್ದು. ಒಂಚೂರು ಹನಿ ಹಾಕ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟಿಯಾಗಿ. ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ ಇಲ್ಲಿದೆ. ಪ್ರೋಟೀನು, ಫೈಬರು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇಲ್ಲೇ ಇದೆ. ಇದ್ರ ಮೇಲೆ ಒಂಚೂರು ತುಪ್ಪ ಹಾಕೋಣ, ಘಮ ಘಮ ಅಂದಿ. ಒಂಚೂರು ಕೊರಿಯಂಡರ್ ಲೀಫ್ ಡೆಕೋರೇಟಿವ್ಗೆ ಒಂಚೂರು ಹಾಕ್ತಾಯಿದ್ದೀನಿ, ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಪ್ಲಸ್ ಇವಾಗ ಇದೂ ಮಾಡಿದ್ದೀನಿ. ಜಸ್ಟ್ ಏನಾದರೂ ಚಿಕನ್ ಬದಲು ಕಾರ್ನ್ ಹಾಕಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಚಿಕನ್ ಥರನೇ ಮಾಡಿದ್ದೀನಿ. ಅದೇ ಇಲ್ಲಿ ಚಿಕನ್ ಇದೆ, ಇಲ್ಲಿ ಕಾರ್ನ್ ಆಗಿದೆ. ಕೆಲವು ಅಂದರೆ ಚಿಕನ್ ಸ್ಯಾಮನ್ ತುಂಬ ಚಿಕನ್ ಬೇಕು, 250 ಗ್ರಾಮ್ಸ್ ಬೇಕು ಅಂತ ನಾನು ಇದನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಮಮ್ಮಿ ಒಂದು ಬೇಳೆ ಸಾರು ಮಾಡೋಕ್ಕೆ ಬೆಳಗ್ಗಿಂದ ಒಂದು ಬೇಳೆ ಸಾರನ್ನ ಬೆಳಗಿಂದ ಮಾಡ್ತವ್ರೆ. ಫುಲ್ಲು ಸೈಲೆಂಟ್ ಕುಕಿಂಗ್ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ ಚೆನ್ನಾಗಿದೆ. ರೈಸು, ಚಿಕನು, ಕಾರ್ನು ಏನಾಗಿದೆ.
ಗೈಸ್, ಒಂದು ಕಡೆ ಕಾರ್ನು, ಬೀನ್ಸು, ಕ್ಯಾರೆಟು, ಬ್ರೋಕ್ಲಿ, ಒಂದು ಕಡೆ ಚಿಕನ್ನು, ಬೀನ್ಸು, ಕ್ಯಾರೆಟು, ಬ್ರೋಕ್ಲಿ. ಸೊ ಇಷ್ಟೊಂದೆಲ್ಲ ಆಮೇಲೆ ಜೊತೆಗೆ ಅನ್ನ, ದಾಲು, ಕುಕುಂಬರ್. ಆಹಾ, ಸಕ್ಕತ್ತಾಗಿದೆ. ಎಲ್ಲ ನಾನೇ ಮಾಡಿದೆ. ಬೇಳೆ ಸಾರು ಒಂದೇ ನಮ್ಮಮ್ಮ ಮಾಡಿದ್ದು. ಬೇಳೆ ಸಾರು ಅದನ್ನು ನಾನೇ ಒಗ್ಗರಣೆಲ್ಲ ಹಾಕಿ ಎಲ್ಲ ಇಟ್ಟು ನಾನೇ ಮಾಡಿದೆ. ಸುಮ್ಮನೆ ಸ್ಟವ್ ಮೇಲೆ ಇಟ್ಟು ನಮ್ಮಮ್ಮ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ ಡೀಟೇಲಾಗಿ ಮಾಡೋಕ್ಕಾಗಿಲ್ಲ ರೆಸಿಪಿ, ಬಿಕಾಸ್ ಆಲ್ ಮೆಸ್ಸಪ್ ಆಗೋಯಿತು. ನಿಮಗೆ ಅದು ಇನ್ ಡೀಟೇಲಾಗಿ ಬೇಕಂದರೆ ಕಮೆಂಟ್ ಮಾಡಿ. ನೀಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ ಡೀಟೇಲಾಗಿ ಫುಲ್ಲು ರೆಸಿಪೀಸ್. ಕಾರ್ನ್ದಂತೂ ಅದಕ್ಕೆ ಪನ್ನೀರ್ ಹಾಕಿದ್ದಿದ್ರು ಇನ್ನೂ ಸಕ್ಕತ್ತಾಗಿರ್ತಿತ್ತು. ನಾನು ಪನ್ನೀರ್ ಹಾಕಿದೆ, ಯಾಕಂದರೆ ಚಿಕನ್ ಆಲ್ರೆಡಿ ಪ್ರೋಟೀನ್ ಇತ್ತಲ್ಲ ಅದಕ್ಕೆ. ಸೊ ಗೈಸ್, ಇವಾಗ ಊಟ ಮಾಡಿ ನಾನು ಸ್ಟುಡಿಯೋಗೆ ಹೋಗಬೇಕು. ಸ್ಟುಡಿಯೋಗೆ ಹೋಗಿ ಸ್ಟಿಕ್ಕರಿಂಗ್ ಎಲ್ಲ ಒಂಚೂರು ನೋಡಬೇಕು. ಸೊ ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತುಂಬ ದಿವಸ ಆದಮೇಲೆ ನಾನು ಸ್ಟುಡಿಯೋಗೆ ಬಂದಿದ್ದೀನಿ. ನೋಡಿ, ಎಲ್ಲ ಕ್ಲೀನಿಂಗ್ ಆಗಿದೆ. ಆಲ್ಮೋಸ್ಟ್ ಅವತ್ತೆಷ್ಟು ಮೆಸ್ಸಾಗಿತ್ತೋ ಎಲ್ಲ ಕ್ಲೀನ್ ಮಾಡಿ, ಇದು ಕಿಚನು ಆಲ್ಮೋಸ್ಟ್ ಕ್ಲೀನಾಗಿದೆ. ಲೈಟ್ ಇಲ್ವಲ್ಲ, ಏರ್ ಫ್ರೈರ್ ಹಿಂಗೆ ಇದೆ ನೋಡಿ. ಇಲ್ಲೆಲ್ಲ ನೀಟಾಗಿ ಸೆಟಪ್ ಮಾಡಬೇಕು. ಇವಾಗ ಒಂದು ವಾಲ್ ಸ್ಟಿಕ್ಕರಿಂಗ್ ಹಾಕ್ಸೋಣ ಅಂತ ಬಂದಿದ್ದೆ. ಅವ್ನು ಮೆಷರ್ಮೆಂಟ್ ತೊಗೊಂಡು ಹೋಗ್ತಾರೆ. ಫುಲ್ ವಾಲ್ ಹಾಕ್ಸ್ಬಿಡೋದ? ಬಸ್ ನನಗೆ ಯಾಕೋ ಫುಲ್ ವಾಲ್ ಹಾಕ್ಸ್ಬಿಡೋಣ ಅನ್ಸಿದೆ. ಯಾಕಂದರೆ ಅರ್ಧ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಫುಲ್ ವಾಲ್ ಹಾಕ್ಸ್ಬಿಡೋಣ ಅಂದ್ಕೊತಿದ್ದೀನಿ. ನೋಡೋಣ ನೆಕ್ಸ್ಟ್ ಬೇರೆ ಏನಾದರೂ ಸೆಟಪ್ಗೂ ಯೂಸ್ ಆಗುತ್ತೆ ಅಂತ. ಎಷ್ಟಾಗುತ್ತೆ ಫುಲ್ ವಾಲ್ ಇಷ್ಟಿಗೆ? ಹಿಂಗಿದೆ ಇವಾಗ ಕಲರು. ಸ್ಟಿಕ್ಕರ್ ಹಾಕ್ಮೇಲೆ ಬೇರೆ ಕಲರ್ ಆಗುತ್ತೆ. ಇದನ್ನು ತೆಗ್ಸ್ಬೇಕಂತೆ, ಇದನ್ನು ತೆಗ್ಸೋಕೆ ಹೇಳಿದ್ರು. ಇದಂತೂ ಆಗದೇ ಇರೋ ಕೆಲಸ ಅದು. ಇದೆರಡನ್ನ ಮಾತ್ರ ತೆಗ್ಸ್ಬೇಕು. ಸ್ಟಿಕ್ಕರಿಂಗ್ ಮಾಡಬೇಕಂದ್ರೆ ಇಷ್ಟು ಫುಲ್ಲು ಜಾಗಕ್ಕೆ. ಇಲ್ಲಿಂದ ಇಷ್ಟು ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೇ 8,000 ಹೇಳ್ತಿದ್ದಾರೆ. ತುಂಬ ಬಜೆಟ್ ಗೈಸ್, ತುಂಬ ಎಕ್ಸ್ಪೆನ್ಸಸ್ ಆಗ್ತಿದೆ. ಆದರೂ ಇಟ್ಸ್ ಓಕೆ, ಇನ್ವೆಸ್ಟ್ ಮಾಡೋಣ. ನೋಡೋಣ, ಏನೋ ಒಂದು ಒಳ್ಳೆ ಸೆಟಪ್ಪು, ಏನೇನೋ ನ್ಯೂ ಬಿಗಿನಿಂಗ್ಸ್ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ, ಸ್ಟಿಕ್ಕರಿಂಗ್ ಹಾಕ್ಸ್ಲಾ ಬೇಡವಾ, ಯಾಕಂದರೆ ಇದನ್ನೆಲ್ಲ ಮತ್ತೆ ರಿಮೂವ್ ಮಾಡಿಸ್ಬೇಕು ಅಂತಿದ್ದಾರೆ. ಲೆಟ್ ಮೀ ಸಿ. ಸಜೆಷನ್ಸ್ ಕೇಳ್ತಾ ಇದ್ದೀನಿ ತುಂಬ ಜನನ ಹತ್ರ. ನಾವೆಲ್ಲಿ ಹೋಗ್ತಾ ಮ್ಯಾಟ್ಸ್ ಅಂಗಡಿ ನೋಡಿದ್ವಿ. ನೋಡಿ ಎಷ್ಟು ಸಗದಾಗಿದೆ. ಇದು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಪ್ರೀತಿ ಇದು ನೋಡಿ, ವಾವ್, ಎಷ್ಟು ಪ್ರೀತಿಯಾಗಿದೆ ನೋಡಿ. ಬಟ್ ಇದು ಬೇಗ ಗಲೀಜಾಗುತ್ತೆ. ದಿಸ್ ಇಸ್ ನೈಸ್. ಇದು ಚಂದ ಇದೆ, ಇದು ಚೆನ್ನಾಗಿದೆ. ಇದು ಬೇಡ ಅಲ್ಲ? ಬೇಡ. ಇದು 2,000. ಇದು 2 ಇರ್ಲಿ. ಹಾಂ, ಒತ್ನಾವಲ್ಲ. ನೈಸ್. ನಾನು ಸ್ಟುಡಿಯೋಗೆ ಹೋಗಿ ಬರೋಷ್ಟರಲ್ಲಿ ನಾನು ಆಲ್ರೆಡಿ ಫುಡ್ನ ಟೇಸ್ಟ್ ಮಾಡಿಬಿಟ್ಟಿದ್ದ. ನಿಜ ಹೇಳು, ಖಾರ ಇತ್ತಾ? ತುಂಬ ಸ್ಪೈಸಿ ಇತ್ತಾ? ಪಲ್ಯನೂ ಸ್ಪೈಸಿ ಇತ್ತು, ಚಿಕನ್ ಸ್ಪೈಸಿ ಇತ್ತು. ಆದ್ರೆ ಇದು ಸ್ಪೈಸಿ ತಿನ್ನಲ್ಲ. ಓಕೆ, ಇದು ನಿಮಗೆ ಡಿಫ್ರೆಂಟ್ ಆಗಿ ಮಾಡಿದೆ. ಗೈಸ್, ನನ್ನ ಪ್ರಾಬ್ಲಮ್ ಏನು ಗೊತ್ತಾ? ನಾನು ಏನೇ ತಿಂದರೂ ಊಟ ಅಷ್ಟೇ. ನನಗೆ ಅದು ಡಿಫ್ರೆಂಟ್ ಟೇಸ್ಟು ಅಷ್ಟೆಲ್ಲ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರಲ್ಲ. ಬಟ್ ಖಾರ ಇತ್ತು ಅಷ್ಟು ಗೊತ್ತು ನನಗೆ. ಬಟ್ ಡಯಟ್ ಫುಡ್ ನೀನು ಹಂಗೆ ತಿಂತೀಯ, ಬ್ರೋಕ್ಲಿ ಎಲ್ಲ ಸಪ್ರೇಟ್ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು. ಸಕ್ಕತ್ತಾಗಿತ್ತು, ಗ್ರೇಟ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು. ನನ್ನ ಲೈಫಲ್ಲಿ ಇಂಥ ಊಟ ಟ್ರೈ ಮಾಡಿಲ್ಲ. ನಮ್ಮ ಅಕ್ಕ ಸಕ್ಕತ್ತಾಗಿ ಮಾಡಿದ್ಲು. ಪ್ಲೀಸ್ ನಮ್ಮ ಅಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ಅಕ್ಕ ಕುಕಿಂಗ್ ಸ್ಕಿಲ್ಲು ಆಟ್ಸ್ ಆಫ್. ನಮ್ಮ ಅಕ್ಕ ಕುಕಿಂಗ್ ಸ್ಕಿಲ್ಗೆ ಸಕ್ಕತ್ತಾಗಿ ಮಾಡಿದ್ಲು. ಅದು ಈರುಳ್ಳಿ ಕಟ್ ಮಾಡಿದ್ಲು. ಆ ಸ್ಲೈಸ್ಗಳು ಒಂದೊಂದು ಯಾರ ಕೈಲೂ ಮಾಡೋಕ್ಕಾಗಲ್ಲ. ಪರ್ಫೆಕ್ಟ್ ಸ್ಲೈಸ್, ಒಂದೊಂದು ಕ್ಲೀನಾಗಿ ಕಟ್ ಆಗಿತ್ತು. ಬ್ರೋಕ್ಲಿದು
ಹೆಂಗ್ ಕಟ್ ಆಗಬೇಕು ಕ್ಲೀನಾಗಿ ಹೆಂಗ್ ಕಟ್ ಮಾಡಿದ್ಲು, ಸಗದಾಗಿ ಮಾಡಿದ್ಲು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಡಿಫ್ರೆಂಟ್ ಟೇಸ್ಟ್. ನನ್ನ ಲೈಫಲ್ಲಿ ಅಂತ ಫುಡ್ನ ಟ್ರೈ ಮಾಡಿರಲಿಲ್ಲ. ಐ ಆಮ್ ಸೂಪರ್ ಗ್ಲಾಡ್, ಐ ಆಮ್ ಹ್ಯಾಪಿ. ನಮ್ಮ ಅಕ್ಕ ನನಗೆ ಅಂತ ಇದ್ದ ಡಯಟ್ ಫುಡ್ ಮಾಡಿಕೊಟ್ಟಿದ್ದಕ್ಕೆ. ಬಟ್ ನಿಜ ಹೇಳ್ಬೇಕಂದ್ರೆ ಖಾರ ಇತ್ತು ಸಖತ್ತು, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ. ಒಂದು ನಿಮಿಷಕ್ಕೆ ಇದ್ರಲ್ಲಿ ಏನಿದೆ ಎಲ್ಲ ಟೇಸ್ಟ್ ಮಾಡ್ದ? ನಮ್ಮ ಮಮ್ಮಿ ಹಾಕೊಟ್ರಲ್ಲ, ಇದು ನಿನಗೆ ಮಾಡಿದ್ದು, ಇದು ನಿನಗೆ ಮಾಡಿದ್ದು. ಇದೇ ಚೆನ್ನಾಗಿರ್ಲಿಲ್ಲ. ಚಿಕನ್ದು ಹೌದಾ, ಇದೇ ಚೆನ್ನಾಗಿರ್ಲಿಲ್ಲ. ಸ್ಪೈಸಿ ಇತ್ತು. ಚಿಕನ್ ಸ್ಪೈಸಿ. ನನಗೆ ಸ್ಪೈಸಿ ಇಷ್ಟ ಆಗಲ್ಲ. ಇದು ಸ್ಪೈಸಿ ಇರ್ಲಿಲ್ಲ, ಇದು ಸ್ಪೈಸಿ ಇದ್ದಿದ್ದು ತುಂಬಾ. ದಾಲ ಇದು ಫುಲ್ ಸ್ಪೈಸಿ ಇಟ್ಟಿದ್ದೆ. ಅದೇ ಅದನ್ನೇ ನಾನು ಅದಕ್ಕೆ ಖಾರ ಪುಡಿನೇ ಹಾಕಿದ್ದೆ ಜಾಸ್ತಿ. ಇದು ತುಂಬಾ ಸ್ಪೈಸಿ ಮಾಡಿದ್ದೆ ನಾನು. ನೋಡ್ತೀನಿ, ಸ್ಪೈಸಿ ಇದೆ ಇದು. ಚೆನ್ನಾಗಿಲ್ಲ ಅಷ್ಟೇ. ಸ್ಪೈಸಿ ಇಲ್ಲ, ಚೆನ್ನಾಗಿಲ್ಲ. ಸ್ಪೈಸಿ ಇವಾಗ ಏನೇ ಬೀಳ್ತಾ ಇರುತ್ತೆ, ಸ್ಪೈಸಿ ಇದೆಯೋ ಸ್ಪೈಸಿ ಇಲ್ಲ ಬಟ್ ಚೆನ್ನಾಗಿಲ್ಲ. ನೀನು ಹಂಗೆ ತಿಂದ ಸ್ಪೈಸಿ ಇದೆ, ನಾನು ಸ್ಪೈಸಿ ಇದೆ. ಇವ್ನು ಖಾರನೇ ತಿನ್ನಲ್ಲ ಅಂದ್ರೆ ಹೆಂಗೆ? ನನ್ನ ಖಾರ ಸ್ವಲ್ಪ ಕಮ್ಮಿ ಗೈಸ್. ತಿನ್ಬೇಕು, ಆಯ್ತು, ಖಾರ ತಿನ್ನು. ಥ್ಯಾಂಕ್ ಯು. ಆಯ್ತಾ? ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕುಕಿಂಗ್ ಬ್ಲಾಗ್ಗೆ ವೇಟ್ ಮಾಡ್ತಾ ಅವಳು ನಾನು ಸೂಪರ್ ಆಗಿದೆ ಅಂತ ಹೇಳೋವರೆಗೂ ನನಗೆ ಅಡುಗೆ ಮಾಡ್ಕೊಡ್ತಾನೆ ಇರ್ತಾಳೆ. ನೀನು ಅದು ಹೇಳಲ್ಲ, ಇದು ನಮ್ಮ ಅಕ್ಕಗೆ ನಾನು ಕೊಡ್ತಿರೋ ಚಾಲೆಂಜು. ಅವಳು ನಾನು ಸೂಪರ್ ಆಗಿದೆ ಅಂತ ಒಪ್ಕೊಳ್ಳೋರು ನಂಗೆ ಅಡುಗೆ ಮಾಡಿಕೊಡ್ತಾ ಇರ್ತಾರೆ. ಹಂಗೆ ನೀವು ಅಲ್ಲ ಗೈಸ್, ಅವ್ನು ಹೇಳೋದೇ ಇಲ್ಲ. ಚೆನ್ನಾಗಿ ಮಾಡಿದ್ರು ಹೇಳಲ್ಲ, ಯಾಕಂದ್ರೆ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಕುಕ್ ಮಾಡ್ಕೊಡ್ಬೇಕಲ್ಲ ಫುಡ್ಸ್ ಎಲ್ಲ, ಅದಕ್ಕೆ. ಸೊ ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗ್ ವೇಟ್ ಮಾಡ್ತಾ